ಅದೆಲ್ಲ ಅವ್ನು ಡಿಟೇಲ್ ಹೇಳಿಕೆ ತಗೋತಾರೆ. ಸೊ ಆ ಟೈಮ್ನಲ್ಲಿ ಅದನ್ನ ಹೀಗೆ ಹೇಳು ಅಂತ ಡಿಫೆನ್ಸ್ ಲಾಯರ್ ಹೇಳಿ ಕೊಟ್ಟಿರ್ತಾರೆ ಅವ್ರಿಗೆ. ಸೊ ಆ ಕಾರಣಕ್ಕೆ ಅವ್ರು ಆ ಥರ ಹೇಳಿರ್ಬೋದು. ಅವ್ರು ಹೇಳಿದ್ದೇನೆ ನಿಜ ಅಂತ ಕೋರ್ಟ್ ನಂಬುದಿಲ್ಲ, ನಾವು ನಂಬುದಿಲ್ಲ. ಈಗ ನಾವು ಹೇಳಿದ್ದೇನೆ ನಿಜ ಅಂತ ಕೋರ್ಟ್ ನಂಬುದಿಲ್ಲ. 161 ಹೇಳಿಕಿದ್ದು ನಮ್ಮನ್ನ ಕೋರ್ಟ್ ನಂಬುದಿಲ್ಲ. 164 ಮಾತ್ರ ಅವರು ಅದು 90% ನಂಬ್ತಾರೆ, 80-90% ನಂಬ್ತಾರೆ. ಅದು ದಟ್ ಕನ್ಫೆಷನ್ ಮೇಡ್ ಬಿಫೋರ್ ಮ್ಯಾಜಿಸ್ಟ್ರೇಟ್ ಅದನ್ನ ನಂಬ್ತಾರೆ ಹೊರತಾಗಿ ನಮ್ಮ ಮುಂದೆ ಕನ್ಫೆಷನ್ ಮಾಡಿದ್ದು ಯಾರು ನಂಬುದಿಲ್ಲ. ಸೊ ಹಾಗಾಗಿ ಅವನು ಸ್ವತಃ ಹೇಳಿಕೆ ಮಾಡಿದ್ದನ್ನ ನಂಬೇಕಂತೇನಿಲ್ಲ. ಅದು ಅವನಿಗೆ ಅನುಕೂಲ ಆಗೋ ದೃಷ್ಟಿಯಲ್ಲಿ ಹೇಳಿರ್ತಾನೆ. ಈಗ ನಾವು ನಮ್ಗೆ ತನಿಖೆ ಯಾವುದು FIR ಪೂರಕವಾಗಿ ನಾವು ಅವನಿಗೆ ಹೇಳಿಕೆ ತಗೊಂಡ್ರೆ ದಟ್ ಈಸ್ ಆಲ್ಸೋ ರಾಂಗ್. ಏನು ಆ್ಯಕ್ಚುಲಿ ಪರಿಸ್ಥಿತಿ ಇದೆ, ಅವನು ಏನು ನಿಜ ಸ್ಥಿತಿಯಿಂದ ಸ್ವಇಚ್ಛೆಯಿಂದ ಏನು ಹೇಳಿಕೆ ಕೊಡ್ತಾನೆ ಅದನ್ನ ನಾವು ಬರ್ಕೋಬೇಕು. ಸೊ ಅದಕ್ಕೆ ಅವರು ಆ ಥರ ಹೇರ್ಬೋದು. ನಾ ಚಪ್ಪಲಿ ಕಾಂಟ್ರವರ್ಷಿಯಲ್ ಬರಲಿ ಅಂತ ಉದ್ದೇಶ ಇಟ್ಕೊಂಡು ಚಪ್ಪಲಿ ಅಂತ ಹೇರ್ಬೋದು. ನೈಲಾನ್ ಹಗ್ಗ ಇದನ್ನೇ ಸಾಕ್ಷಿ ಅನ್ನೋದ್ ರೀತಿಯಲ್ಲಿ ಪೊಲೀಸರು ಬಹಳ ಇಂಪಾರ್ಟೆಂಟ್ ಇದಾವೆ. ಈಗ ಕೊಲೆಗೆ ಬಳಸಿದಂತ ಆಯುಧಗಳೇ ಯಾವು, ವಸ್ತುಗಳೇ ಯಾವು, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕೇಸ್ನಲ್ಲಿ. ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಪಂಚನಾಮ ಕಾಲಕ್ಕಿನಲ್ಲೇ ಅವನ್ನೆಲ್ಲ ಏನೇನು ಯಾವ ರೀತಿ ಮಾಡಿರ್ತಾರೆ ಅದನ್ನ ಡಿಫೆನ್ಸ್ ಲಾಯರ್ದಲ್ಲಿ ಅವ್ರನ್ನ ಹುಡುಕ್ತಾರೆ. ಅವರು ಯಾವ ಟೈಮಿಗೆ ಪಂಚನಾಮ ಮಾಡಿದ್ರು, ಏನೇನು ಮಾಡಿದ್ರು, ಯಾವ ವಸ್ತುಗಳು ಸಿಕ್ಕಿದಾವೆ, ಅವು ನಿಜಾನೋ ಸುಳ್ಳು, ಇವರು ಮ್ಯಾನಿಪುಲೇಟ್ ಮಾಡಿದಾರೋ, ತಂದು ಸೇರಿಸಿದಾರೋ, ಅಥವಾ ಬ್ಲಡ್ ಸೆನ್ ಇರಲಿಲ್ಲ ಅಂದ್ರೆ ಬ್ಲಡ್ ಅದಕ್ಕೆ ಹಚ್ಚಿ ಮಾಡಿದಾರೋ, ಉದ್ದೇಶಪೂರ್ವಕವಾಗಿ ಬ್ಲಡ್ ಅನ್ನು ಹಚ್ಚಿದ್ದಾರೆ ಇವರು ಅಂತನೋ ಅಂತ ಅನೇಕ ಆರ್ಗ್ಯುಮೆಂಟ್ ನಾವು ಕೇಳಿದ್ದೇವೆ ಕೋರ್ಟ್ನಲ್ಲಿ. ಪೊಲೀಸರ ಮೇಲೇನೆ ಬಟ್ಟೆ ಮೇಲೆ ಇವರು ಡಿಸೀಸ್ ಬ್ಲಡ್ ಅನ್ನ ಇವರೇ ಸಿಡಿಸಿದ್ದಾರೆ ಪೊಲೀಸರು. ಅಲ್ಲಿ ಈ ಆರ್ಗ್ಯುಮೆಂಟ್ ಅಲ್ಲೂ ಬಂತು, ಮಣ್ಣು ಕಲೆಕ್ಟ್ ಮಾಡ್ಕೊಂಡಿದ್ರು, ಮಣ್ಣು FSL ರಿಪೋರ್ಟ್ ಬಂದಾಗ ಅಲ್ಲಿ ಬ್ಲಡ್ ಇಲ್ಲ ಅಂತ ಬಂತು. ಕೇವಲ ಆ ಘಟನೆ ನಡೆದ ಜಾಗದಲ್ಲೇ ರಕ್ತದ ಕಲೆ ಇಲ್ಲ, ಆರೋಪಿಗಳ ಬಟ್ಟೆ ಮೇಲೆ ಹೆಂಗ್ ಬಂತು ಅನ್ನೋ ಆರ್ಗ್ಯುಮೆಂಟ್ ಕೂಡ ಮಾಡಿದ್ರು. ಅದು ಕನ್ವಿನ್ಸ್ ಆಗುವಂಗ ಮಾಡ್ತಾರೆ ಆತರ. ಈ ಡಿಫೆನ್ಸ್ ಲಾಯರ್ ಉದ್ದೇಶನೇ ಅದೇ, ಯಾವ ರೀತಿ ಕನ್ವಿನ್ಸ್ ಮಾಡಬೇಕು, ನಿಜಾನೋ ಸುಳ್ಳು ಇದ್ದು ನಿಜ ಮಾಡ್ತಾರೆ, ನಿಜ ಇದ್ದು ಸುಳ್ಳು ಮಾಡ್ತಾರೆ. ಅದೆಲ್ಲ ಅಷ್ಟು ಪರಿಣಿತರಿರ್ತಾರೆ, ಅಷ್ಟು ಎಕ್ಸ್ಪರ್ಟ್ ಇರ್ತಾರೆ. ಆ ಉದ್ದೇಶದಿಂದ ಅವ್ರನ್ನ ಡಿಫೆನ್ಸ್ ಲಾಯರ್ ಆಗಿ ಅವ್ರು ಕೊಟ್ಟಿರ್ತಾರೆ. ವಾಸುದೇವ್ ಸರ್, ಈ ಟೈಮಿಂಗ್ ಗಳ ಬಗ್ಗೆ ಕೂಡ ಪ್ರಶ್ನೆ. ಅಂದ್ರೆ ಈ ಜಾಗ ವಿಚಾರ ಆಗಿರೋದು ಗೊತ್ತಾದ ದಿನವೇ, ಅಂದ್ರೆ 9ನೇ ತಾರೀಕೇನೆ ಗೊತ್ತಾಯ್ತು. ಶೆಡ್ನ ಕೂಡ ವಶಕ್ಕೆ ಪಡೆದ್ರು ಪೊಲೀಸರು. ಬಟ್ 11ನೇ ತಾರೀಕು ತನಕ ಮಹಜರ್ ಮಾಡಲಿಲ್ಲ. ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೂ ಕೂಡ ಡಿಲೇ ಆಯಿತು. ಇದೆಲ್ಲವೂ ಕೂಡ ಅಂದ್ರೆ ಟೈಮಿಂಗ್ಸ್, ಪೊಲೀಸರು ಒಂದು ಕಾರ್ಯ ಮಾಡಲಿಕ್ಕೆ ತೆಗೆದುಕೊಂಡ ಸಮಯ ಕೂಡ ಎಷ್ಟು ಮುಖ್ಯ ಆಗುತ್ತೆ, ಇದನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ ವಕೀಲರು. ಮೇಡಮ್, ಈಗ ತನಿಖೆ ಅಂತ ಬರುತ್ತೆ ಈ ಪ್ರಕರಣದಲ್ಲಿ. ತನಿಖೆ ಅನ್ನೋದು ಇನ್ವೆಸ್ಟಿಗೇಷನ್. ಬೇಸ್ಡ್ ಆನ್ ಇನ್ವೆಸ್ಟಿಗೇಷನ್ ನಿಮ್ಮ ಚಾರ್ಜ್ ಶೀಟ್ ರೆಡಿ ಆಗುತ್ತೆ. ರೈಟ್ ಸರ್? ಈ ಪ್ರಕರಣದೊಳಗೆ 69 ಜನ ಸಾಕ್ಷಿಗಳಿದ್ದಾರೆ. ನೀವು ಏನು ಮೊನ್ನೆ ಇದನ್ನೇನು ನೋಡಿದಿರಲ್ಲ, ಇದು ಇಟ್ ಈಸ್ ಇವತ್ತೇನು ನಾವು ಆರ್ಗ್ಯುಮೆಂಟ್ ಮಾಡಿದ ತಕ್ಷಣ ನನ್ನ ಮುಂದೆ ಈ 4-5 ಅಂಶಗಳು ತೊಗೊಂಡ್ಬಿಟ್ಟು ಅದು ಹಂಗಾಯ್ತು, ಇದು ಹಿಂಗಾಯಿತು, ಈ ಥರ ಆಯಿತು, FSL ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂಥೇಳಿ ಅದೇನು ಅದು ಶೂಟೌಟ್ ಮಾಡಿದ್ದಾರೆ. ಇಟ್ ಈಸ್ ಓನ್ಲಿ ಎ ಟ್ರಯಲ್. ಬರೀ ಶೂಟ್ ಮಾಡಿದ್ದು ನೋಡುವ ಅದು ಮುಂದೆ ಏನಾಗುತ್ತೆ ಅಂತ. ಆ್ಯಕ್ಚುಲಿ ಇದೇನು ಇನ್ನೊಂದು ಇಂಡೈರೆಕ್ಟಾಗಿ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಯಾರಿಗೆ ಪೊಲೀಸ್ ಎನ್ಕ್ವೈರಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಏನಂತಂದರೆ ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ಅವರು, ಇಟ್ ಈಸ್ ಫಾರ್ ಎಕ್ಸಾಂಪಲ್ ಒಂದು ಅಲಿಗೇಷನ್ ಮಾಡಿದ್ರು. ಈಗ ಕೊಂಬೆ, ರಕ್ತ, ಚಿಕ್ಕಣ್ಣ ಸ್ಟೇಟ್ಮೆಂಟು ಅಥವಾ FSL ರಿಪೋರ್ಟು ಇವೆಲ್ಲವೂ ಕೂಡ ರೈಸ್ ಆಯಿತು. ರೈಟ್? ರೈಸ್ ಆದಮೇಲೆ ಏನು ಮಾಡ್ತಾರೆ ಅಂತಾರೆ, ಅದಕ್ಕೆ ನೀವು ಅವಕಾಶ ಕೊಟ್ಟಿದ್ದಿರ್ತಾನೆ, ಸ್ಪೆಷಲ್ PPಗೆ ಅವಕಾಶ ಕೊಟ್ಟಿದ್ದೀರಿ, ಇರ್ತಾನೆ ಟು ಮೇಕ್ ಎನ್ ಕೌಂಟ್ರ್ ಕೊಡೋದಕ್ಕೆ ಅವಕಾಶ ಕೊಟ್ಟಿದ್ದೀರಿ ನೀವು. ಅವ್ರು ಏನು ಕೌಂಟ್ರ್ ಕೊಡ್ತಾರೆ ಮೇಲೆ ಡಿಸೈಡ್ ಆಗುತ್ತೆ ವೆದರ್ ಎಸ್ಟರ್ಡೇಸ್ ಆರ್ಗ್ಯುಮೆಂಟ್ ಆರ್ ಗುಡ್ ಆರ್ ನಾಟ್, ಆರ್ ನಾಳೆ ಮಂಡೇ ಕೊಡೋದು, ನಾಳೆ ಏನಾದ್ರು ಕೊಡೋತಕ್ಕಂಥ ಆರ್ಗ್ಯುಮೆಂಟ್ ಹೆಂಗೆ ಕೌಂಟ್ರ್ ಕೊಡ್ತಾರೆ ಮೇಲೆ ಡಿಸೈಡ್ ಆಗುತ್ತೆ. 69 ಸಾಕ್ಷಿಗಳಿದೆಯಲ್ಲ, 69 ಸಾಕ್ಷಿಗಳು ಬೇಸ್ಡ್ ಆನ್ 69 ಸಾಕ್ಷಿಗಳಿದೆಯಲ್ಲ, ಇದು ನಮ್ಮ ಸಾರ್ ಮೋಹನ್ ಸಾರ್ ಹೇಳಂಗೆ ಇದು ಒಂದಿನದ ಕತೆ ಮುಗಿಯೋದಲ್ಲ ಇದು. ಆಯ್ತಲ್ಲ? ಜೊತೆಗೆ ನಮ್ಮ ಸಾಹೇಬ್ರು ಹೇಳ್ದಂಗೆ ಪ್ರತಿಯೊಬ್ಬ ವಕೀಲಿಂಗ್ ಏನಿರುತ್ತೆ, ಪರ ಮತ್ತು ವಿರೋಧಿ ವಕೀಲಿಂಗ್ ಏನಿರುತ್ತೆ, ನನ್ನ ಕಕ್ಷಿದಾರನ ಉಳಿಸ್ಕೊಳ್ಬೇಕು ಅನ್ನೋದು ಇದ್ದೇ ಇರುತ್ತೆ. ತಪ್ಪಲ್ಲ, ಅದು ವೃತ್ತಿ ಧರ್ಮ. ನಾಳೆ ಮರ್ಡರ್ ಮಾಡಿ ಬಂದಿದ್ದೀನಿ ಸರ್ ಅಂದರೂ ಕೂಡ ಆತ ಉಳಿಸ್ಕೊಳ್ಳತಕ್ಕಂಥ ಧರ್ಮ ಒಂದು ವೃತ್ತಿ ಧರ್ಮದ ಆಧಾರಿತವಾಗಿ ನಡೆಯುತ್ತದೆ. ಈಗ ಬೇಕಾದಷ್ಟು ಒಂದೇ ನನಗೆ ಆಶ್ಚರ್ಯ ಆಗತ್ತೆ ಗೊತ್ತಾ ಮೇಡಮ್, ನಾನು ವಿತ್ ಡ್ಯೂ ಅಪಾಲಜಿ ನಮ್ಮ ಪೊಲೀಸ್ ಇಲಾಖೆಯ ಅವರ ಅಪಾಲಜಿ ಅಂದರೆ, ಯಾವುದೇ ಒಂದು ಮರ್ಡ್ರ್ ಕೇಸು ಲಾಜಿಕಲ್ ಎಂಡ್ ಆಗೇ ಇಲ್ಲೋ. ಸುಮಾರು ಮರ್ಡ್ರ್ ಕೇಸ್ಗಳು ನಮ್ಮ ಕರ್ನಾಟಕ ಆಗಿರ್ಬೋದು ಅಥವಾ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಮರ್ಡ್ರ್ ಕೇಸ್ಗಳು ಎಲ್ಲೋ ಒಂದು ಕಡೆ ತಾರ್ಕಿಕ ಅಂತ ಆಗೇ ಇಲ್ಲ. ಎಲ್ಲೋ ಒಂದು ಕಡೆ ನಾವು ಫೇಲ್ಯೂರ್ ಆಗಿದೆ ಇಲ್ಲಿ ಅದು ನಮ್ಮ ಚಾರ್ಜ್ ಶೀಟಲ್ಲೋ, ಆರ್ಗ್ಯುಮೆಂಟಲ್ಲೋ, ಕೇಸ್ ಸೆಟಲ್ಮೆಂಟ್ ಮಾಡೋದಲ್ಲೋ ಎಲ್ಲ ಕಡೆ ಬೇರೆ ಸಿಗ್ಮೆಂಟ್ಗಳು ಕೂಡ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅದಕ್ಕೆ. ಈ ಕೇಸಲ್ಲಿ ಏನಾಗಿದೆ ಅಂತಂದರೆ ಸ್ವಲ್ಪ ಹೈಪ್ ಆಗಿರೋ ಕಾರಣ, ಸ್ವಲ್ಪ ಹೈಪ್ ಅಂದರೆ ಯಾವ ವ್ಯಕ್ತಿ ಅದನ್ನು ಇನ್ವಾಲ್ವ್ ಆಗಿದ್ದಾನೆ ಆ ವ್ಯಕ್ತಿ ಸ್ವಲ್ಪ ಸಾಮಾಜಿಕವಾಗಿ ಮತ್ತು ಬೇರೆದಲ್ಲಿ
ಹೈಪಾಗಿರೋ ಕಾರಣ ಹೆಚ್ಚು ಮೌಲ್ಯತೆ ಕೊಡ್ತಿದ್ದಾರೆ, ಹೆಚ್ಚು ಸ್ಕೋಪ್ ಸಿಗ್ತಾ ಇದೆ ಎಲ್ಲ ರಂಗದಿಂದ ಕೂಡ. ಕೆಲವರು ಒಳ್ಳೆಯವರು ಕೆಟ್ಟವರು ಎಲ್ಲ ಥರದ ಜನಗಳ ಆತನಿಗೆ ಬ್ಲೋ ಅಪ್ ಮಾಡ್ತಿದ್ದಾರೆ. ಕೆಲವರು ಕೆಲವರು ಸ್ಯಾಡಿಸ್ಟ್ಗಳಾಗ್ತಾರೆ, ಬರದೇ ಬೇಡ ಒಳಗಡೆ ಇರಲಿ ಬಿಡು ಅಂತಾರೆ. ಇನ್ನು ಕೆಲವರು ಬರಲಿ ಬಿಡು ಅಂತೇಳಿ ಅಭಿಮಾನಿಗಳಿದ್ದಾರೆ. ಇಲ್ಲಿ ಹುಟ್ಟೋದೇನಂತಂದ್ರೆ ಇವತ್ತು ಮೇಡಮ್, ಇದು ಜಗಲ್ಬಂದಿ, ಲೀಗಲ್ ಜಗಲ್ಬಂದಿ ಅಂತ ಕರಿತೀವಿ ನಾವು. ಇವರು ಏನು ಡಿಫೆನ್ಸ್ ಲಾಯರ್ ಇವತ್ತೇನು ಮಾಡಿದ್ದಾರೆ, ಇವತ್ತೇನು ಎಲ್ಲರೂ ನಿಮ್ಮ ಲ್ಯಾಂಗ್ವೇಜ್ಗಳು ಕೇಳಬೇಕು, ಮೀಡಿಯಾ ಲ್ಯಾಂಗ್ವೇಜ್ಗಳು. ಬೆಚ್ಚಿ ಬಿದ್ದ ಕೋರ್ಟು, ಸ್ತಬ್ಧವಾದ ಕೋರ್ಟು, ಹೊಸರಿ ನಿಂತ ಕೋರ್ಟು, ಇಡೀ ಕೋರ್ಟ್ ಹಾಲು ಸ್ತಂಭನಾಯಿತು ಅಂತ ಎಲ್ಲ ಪದಗಳಿದ. ಗುಡ್, ಮಾಧ್ಯಮಕ್ಕೆ ಬೇಕದು. ಆದರೆ ವಜ್ಜಲ ಸ್ಟೋರಿ ಸ್ಟಾರ್ಟ್ ಆಗೋದು ಯಾವಾಗ ಗೊತ್ತಾ? ಜಗಲ್ಬಂದಿ ಆದಾಗ, ಪಿ ಆ್ಯಂಡ್ ಡಿಫೆನ್ಸ್ ಲಾಯರ್ ಆ್ಯಂಡ್ ಪ್ಲೇಂಟಿಫ್ ಲಾಯರ್ ಸಿಕ್ಕಿದಾಗ ಅವಾಗ ಶುರು ಆಗುತ್ತೆ ಬಂದು. ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೊಂದೇನು ಹೇಳ್ತೀನಿ ಕೇಳಿ, ಯು ಕ್ಯಾನಾಟ್ ಎಕ್ಸ್ಪೆಕ್ಟ್ ದಿ ಜಸ್ಟಿಸ್ ಆಫ್ ದಿ ಲಾ. ರೈಟ್ ಟು ಲೀವ್ ಅಂತ ಇದೆಯಲ್ಲ, ಅದು ಸುಲಭವಾಗಿ ಸಿಗಲ್ಲ. ಈ ಕೇಸೊಳಗೆ ಏನಾಗಿದೆ ಅಂದರೆ, ಪೊಲೀಸರು ತಪ್ಪು ಮಾಡಿದ್ದಾರೆ ಅಂತ ನಾವು ಗುಬೆ ಕೊಡ್ಸೋದು ಬೇಡ. ಪೊಲೀಸರು ತಪ್ಪು ಮಾಡಿದ್ದಾರೆ, ಪೊಲೀಸ್ ಕಡೆಯಿಂದ ಏನು ಮಿಸ್ಟೇಕ್ಗಳಾಗಿದೆ ಅನ್ನೋದು ಇದೆಯಲ್ಲ, ಅದು ವಾಟ್ ಎವರ್ ಸ್ಟಡೀಸ್ ಹ್ಯಾಪನ್ಡ್, ಇಟ್ ಈಸ್ ಓನ್ಲಿ ಎ ಸ್ಮಾಲ್ ಗೆಸ್ಚರ್ ಆಫ್ ಆರ್ಗ್ಯುಮೆಂಟ್. ಮುಂದಿದೆ ಆರ್ಗ್ಯುಮೆಂಟ್ ಅಂತ ಹೇಳ್ದಲ್ಲ, ಆರ್ಗ್ಯುಮೆಂಟ್ ಫಾರ್ ಬೇಲ್, ಆರ್ಗ್ಯುಮೆಂಟ್ ಫಾರ್ ಕೇಸ್ ಇದೆ, ಡಿಫರೆಂಟ್ ಸಿಗ್ಮೆಂಟ್. ಆರ್ಗ್ಯುಮೆಂಟ್ ಫಾರ್ ಬೇಲ್ ಏನಿದೆ ಇವತ್ತೇ ಆಯಿತು, ನಾಳೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನು ಉತ್ತರ ಕೊಡ್ತಾರೆ ಅದು ಡಿಸೈಡ್ ಆಗುತ್ತೆ. ನಾವು ಅದನ್ನ ನಾವು ತೀರ್ಮಾನ ಮಾಡಕ್ಕೆ ಕೂತ್ಕೊಂಡು ಮಾಡಂಗಿಲ್ಲ. ಏನೋ FSL ರಿಪೋರ್ಟ್ ಹಿಂಗಾಯ್ತಂತೆ ಅವ್ರು ಹಂಗೆ ಮಾಡ್ದಂತೆ, ಶೂ ರಕ್ತ ಇರಲಿವಂತೆ, ಇದನ್ನೆಲ್ಲ ನಾವು ಡಿಸೈಡ್ ಮಾಡೋಕೆ ಬರೋಲ್ಲ. ಯಾಕಂದರೆ ಇನ್ವೆಸ್ಟಿಗೇಷನ್ ನಂತರ ಚಾರ್ಜ್ ಶೀಟ್ ಏನಾಗುತ್ತೆ, ಇನ್ವೆಸ್ಟಿಗೇಷನ್ ಬೇಸ್ಡ್ ಮೇಲೇ ಚಾರ್ಜ್ ಶೀಟ್ಗಳು ಫ್ರೇಮ್ ಆಗ್ತಾ ಹೋಗುತ್ತೆ. 4,000 ಪುಟಗಳು. ಸರಿ, ಹೇಳಿ ಸರ್, ಈ ಪ್ರಕರಣದಲ್ಲಿ ಸಿ ವಿ ನಾಗೇಶ್ ಅವರು ವಾದದ ಸಂದರ್ಭದಲ್ಲಿ PSI ಒಬ್ಬರ ಬಗ್ಗೆ ಬಹಳ ಗಂಭೀರವಾದ ಆರೋಪವನ್ನು ಮಾಡ್ತಾ ಇದ್ರು. ಈ ಕೊಲೆ ಪ್ರಕರಣದ ಓರ್ವ ಆರೋಪಿ ಕೊಲೆ ನಡೆಯೋಕ್ ಹಿಂದೆ, ಕೊಲೆ ನಡೆದ ದಿನ, ಕೊಲೆ ನಡೆದ ಆದ್ಮೇಲೂ ಕೂಡ ನಿರಂತರವಾಗಿ ಪೊಲೀಸ್ ಜೊತೆಯಲ್ಲಿ ಸಂಪರ್ಕದಲ್ಲಿದ್ರು. ಆದ್ರೆ ಪೊಲೀಸರ ವಿರುದ್ಧ ಏನ್ ಕ್ರಮ ಕೈಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಇಲ್ಲ. ಅವ್ರ ಫೋನ್ ಕೂಡ ಸೀಸ್ ಆಗಿಲ್ಲ, PSI ಅವರ ಫೋನ್ ಕೂಡ ಸೀಸ್ ಆಗಿಲ್ಲ. ಇದನ್ನು ಗಮನಿಸಿದಾಗಲೇ ಪೊಲೀಸ್ ಇಲಾಖೆಯ ಕಾರ್ಯವೈಖರಿ ಬಗ್ಗೆ ಅನುಮಾನಗಳು ಬರ್ತಿದೆ ಅನ್ನೋದು ಸಿ ವಿ ನಾಗೇಶ್ ಅವರ ಆರೋಪ. ಆ ಅನುಮಾನಗಳನ್ನು ಹುಟ್ಟಿ ಹಾಕುವುದೇ ಆ ಡಿಫೆನ್ಸ್ ಲಾಯರ್ ಕೆಲಸ ಆಗಿದೆ. ಇಲ್ಲಿ ಅವರನ್ನ ಹೊರಗಡೆ ಬೇಲ್ ಮೇಲೆ ತರಬೇಕು ಅನ್ನೋ ಉದ್ದೇಶಕ್ಕೆ 2 ರೀತಿಯಾದಂಥ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ನನ್ನ ಅನಿಸಿಕೆ ಪ್ರಕಾರ. ಒಂದು, ಅನುಮಾನಗಳನ್ನು ಹುಟ್ಟಿ ಹಾಕೋದು, ಇನ್ನೊಂದು ಅವರು ಅನಾರೋಗ್ಯ ಪೀಡಿತರು ಅಂತ ಫೋಕಸ್ ಮಾಡೋದು. ಇವಾಗ ನಮ್ಗೆ ಗೊತ್ತಿರೋ ಹಾಗೆ ಅವ್ರು ಬೆನ್ನೋವಿದೆ, ಸರಿ, ಬೆನ್ನೋವಿದೆ ಅಂತಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಕೋರ್ಟು ಹೇಳುತ್ತೆ. ಅಲ್ಲಿ ಜೈಲಲ್ಲಿ ಸಹಿತ ಇರ್ತಕ್ಕಂಥ ವೈದ್ಯಾಧಿಕಾರಿಗಳು ಹೇಳ್ತಾರೆ, ಅಥವಾ ಹೊರಗಡೆ ಅವ್ರನ್ನ ಕರೆಸ್ತೀವಿ ಅಂತಲೂ ಹೇಳ್ತಾರೆ. ಆದರೆ ಉದ್ದೇಶಪೂರ್ವಕವಾಗಿ ಈ ಅಕ್ಯೂಸ್ಡ್ ಏನಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ, ನಾನು ಟ್ರೀಟ್ಮೆಂಟ್ ಬೇಡ, ಇಲ್ಲಿ ನಾನು ಬೆಂಗಳೂರಿಗೆ ಹೋಗ್ತೀನಿ, ಅಲ್ಲೇನ ಮಾಡ್ತೀನಿ. ಅದಲ್ಲ, ಅದ್ರ ಉದ್ದೇಶಪೂರ್ವಕ ಅಂದ್ರೇನು, ಇವರು ತೀವ್ರವಾಗಿ ಅನಾರೋಗ್ಯ ಪೀಡಿತರಾಗಿದ್ದಾರೆ, ಕೂಡಕ್ಕಾಗಲ್ಲ, ನಿಲ್ಲಕ್ಕಾಗೋದಿಲ್ಲ, ಏನೇನು ಮಾಡೋಕ್ಕಾಗೋದಿಲ್ಲ, ಟಾಯ್ಲೆಟ್ ಹೋಗೋಕ್ಕಾಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಅವರಿಗೆ ಬೇಲ್ ಕೊಡಲೇಬೇಕಾಗುತ್ತೆ ಅನ್ನೋ ಒಂದು ಒತ್ತಡವನ್ನು ಈ ಕಡೆಯಿಂದ ತರ್ತಾ ಇದ್ದಾರೆ. ಇನ್ನೊಂದು ಕಡೆ ಅನುಮಾನಗಳನ್ನ ಕ್ರಿಯೇಟ್ ಮಾಡ್ತಾ 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 ಹೌದು ಏನೋ ಇರ್ಬೋದು, ಇವ್ರಿಗೆ ಅದರಲ್ಲಿ ಬೇರೆ ಯಾರೋ ಇನ್ವಾಲ್ವ್ ಆಗಿದ್ದಾರೆ, ಇವ್ರು ಇರದೇ ಇರ್ಬೋದು, ಇವರು ನಿರಪರಾಧಿ ಅನ್ನುವುದನ್ನು ಫೋಕಸ್ ಮಾಡ್ತಾ, ಇನ್ನೊಂದು ಕಡೆ ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ತುಂಬ ತೀವ್ರವಾಗಿ ನಡೆಯೋಕ್ಕೂ ಆಗೋದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಆದರೂ ಕೊಡಿ ನೀವು ಅಂತ ನ್ಯಾಯಾಲಯವನ್ನು, ನ್ಯಾಯಾಧೀಶರನ್ನ ಇವರು ಮನದಟ್ಟು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರು ಹೇಳಿದ ಹಾಗೆ ಅದು ವೃತ್ತಿ ಧರ್ಮವಾಗಿದೆ. ಸೊ ಇಲ್ಲಿ ಬೇಕಾಗಿರೋದು ಇಷ್ಟೇ, ಇವಾಗ ನ್ಯಾಯಾಧೀಶರು ಯೋಚನೆ ಮಾಡಬೇಕು, ನಿಜಕ್ಕೂ ಸಹಿತ ಅವ್ರಿಗೆ ಸಮಸ್ಯೆ ಇದೆಯಾ, ಸಮಸ್ಯೆ ಇದ್ರೆ ಅಲ್ಲಿರ್ತಕ್ಕಂಥ ಟ್ರೀಟ್ಮೆಂಟ್ಗಳು ಸಾಲೋದಿಲ್ವಾ, ಸೊ ಆ ಟ್ರೀಟ್ಮೆಂಟಿಗೆ ಅವ್ರು ಯಾಕೆ ಸ್ಪಂದಿಸ್ತಾ ಇಲ್ಲ, ಯಾಕೆ ಟ್ರೀಟ್ಮೆಂಟ್ ಕೊಡಿಸ್ತೀವಿ ಅಂತಂದ್ರೂ ಸಹಿತ ನಿರಾಕರಣೆ ಮಾಡ್ತಾ ಇದ್ದಾರೆ.